ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್. ಕರ್ನಾಟಕದಲ್ಲಿ ಬಲಿಷ್ಠ ಬಹುಮತದ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಬಹುದು. ಈಗಿದ್ರೂ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬರಿಗೆ ಚಾಕು ಹಾಕಲಾಗಿದೆ. ಇದಾದ ಕೆಲವೇ ದಿನಗಳಲ್ಲಿ ಚಿಕ್ಕಮಗಳೂರಿನ ಕಡೂರು ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬರನ್ನ ಭಯಾನಕವಾಗಿ ಕತ್ತರಿಸಿ ಹಾಕಿದ್ದಾರೆ. ಹಾಗಿದ್ರೆ ಕೊಲೆಗಾರರು ಬಜರಂಗ ದಳದ ಪಕ್ಷಕ್ಕೆ ಸೇರಿದವರು ಎಂದು ಆರೋಪ ಬರುತ್ತಿದೆ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಇರೋ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಎಂಎಲ್ಎ ಇರುವ ಈ ಮತಕ್ಷೇತ್ರದಲ್ಲಿ ಹೀಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಜೀವಕ್ಕೆ ರಕ್ಷಣೆ ಇಲ್ವಾ? ಆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಇಂತಹ ನೂರಾರು ಪ್ರಶ್ನೆಗಳು ಈಗ ಸಮಾಜದಲ್ಲಿ ಹುಟ್ಟಿಕೊಂಡಿವೆ. ಈ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಿನ್ನೆ ಬಜರಂಗ ದಳದ ಹುಡುಗರು ನಾನು ನನ್ನ ತಮ್ಮ ಇಬ್ರು ಹನುಮ ಮಾಲೆ ಹಾಕಿದ್ದು. ನಾವು ಹಿಂದೂಗಳೇ, ನಾವು ಏನು ಬೇರೆ ಇದು ಅಂತಲ್ಲ, ಎಲ್ಲಾರ ಮೈಲೂ ಹರಿಯೋದು ಒಂದೇ ರಕ್ತ. ಅವ್ರಿಗೂ ಮುಸ್ಲಿಮ್ಸ್ಗೆ ಕರೆ ರಕ್ತ, ಹಿಂದೂಗಳಿಗೆ ಬಿಳಿಯ ರಕ್ತ ಅನ್ನೋದು ಬರಲ್ಲ, ಎಲ್ಲರೂ ಒಂದೇ ಅನ್ನೋದು ಭಾವನೆ ನನ್ನ ತಮ್ಮಗಿತ್ತು. ಅವನು ಕಾಂಗ್ರೆಸ್ ಅಲ್ಲಿ ಇದಾನೆ ಅನ್ನೋದು ಒಂದಕ್ಕೋಸ್ಕರ ಇವರು ಕೇಡಿಗಳು ಒಂದು ವಿಚಿತ್ರ ಕೇಡಿಗಳು. ಇವರು 2-3 ಸರಿ ಅಟ್ಯಾಕ್ ಮಾಡಿದ್ದಾರೆ. ಹಾಗೂ ಇವನು ಬೇಡ ನನಗೆ ಗಲಾಟೆ ಅಂತೇಳಿ ನೆಮ್ಮದಿಯಿಂದ ಇರಬೇಕು, ನಾನು ರಾಜಕೀಯದಲ್ಲಿ ಬೆಳೆಯೋ ಹುಡುಗ ಅಂತೇಳಿ ಯಾರು ಸವಾಸ ಹೋಗಿರಲಿಲ್ಲ. ಹೋಗೋ ಹುಡುಗರನ್ನ ಅಟ್ಯಾಕ್ ಮಾಡ್ಬಿಟ್ಟು ಟ್ಯಾಕ್ಟ್ರಿ ನಿಲ್ಸಿ ಬಾವುಟ ಬಿಚ್ಚ ಲೆಕ್ಕಾಚಾರಕ್ಕೆ ಇವನಿಗೆ ರಫ್ ಆಗಿ ಮಾತಾಡಿ ಶರ್ಟ್ನೆಲ್ಲ ಹರಿದು ಹಾಕಿ ಇದು ಮಾಡಿ ಮನೆಗೆ ಹೋಗ್ತಾರೆ. ನನಗೆ ಫೋನ್ ಮಾಡಿ ನಿಮ್ಮ ಅಪ್ಪು ಕರೆಕ್ಟಾಗಿ ಹುಟ್ಟಿದ್ರೆ ಬಾ, ಹಿಂಗ್ ಗಂಡಸ ಇದ್ರೆ ಬಾ, ತೋಟದಲ್ಲಿ ಇದೀವಿ, ನೀನೇನ್ ನೋಡ ಬಿಡ ನಾನ ನೀನು ಅಂತ ತೀರಾ ಇನಾಮಯ ಬೈದಿದ್ದಾರೆ. ಅವರೇ 5 ಜನ ಮಚ್ಚಲ್ಲಿ ಬೀಸಾಡಿರೋದು. ಅವನಿಗೆ ಕೆಳಗೆ ಕಲ್ಲ ಹೊಡೆದ ತಕ್ಷಣ ಬಿದ್ದಾಗ ವಿಚಿತ್ರವಾಗಿ ದತ್ತ ಜಯಂತಿಯ ಬ್ಯಾನರ್ ತೆಗೆಯುವ ವಿಚಾರದಲ್ಲಿ ನಡೆದ ಇದೊಂದು ಗಲಾಟೆ ಕೊನೆಗೂ ಇದು ಕೊಲೆಯಲ್ಲೇ ಅಂತ್ಯ ಕಂಡಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಯ ಪಟ್ಟಣದಲ್ಲಿ ನಡೆದಿದೆ. ಕಳೆದ ಶುಕ್ರವಾರ ರಾತ್ರಿ 10:30 ಸಮಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಗಣೇಶ್ ಗೌಡರ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಜಯ್, ಭೂಷಣ್, ಮಿಥುನ್ ಸೇರಿದಂತೆ ಬಿಜೆಪಿ ಮತ್ತು ಬಜರಂಗ 5 ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಇದೀಗ ವರದಿಯಲ್ಲಿ ತಿಳಿದು ಬಂದಿದೆ. ಇಲ್ಲಿ ವಿಚಾರ ಮಾಡತಕ್ಕಂಥದ್ದು ಏನಂತ ಅಂದ್ರೆ, ಕಡೂರು ತಾಲೂಕಿನ ಸಕರಾಯ ಪಟ್ಟಣದಲ್ಲಿ 2 ದಿನಗಳ ಹಿಂದೆ ದತ್ತ ಜಯಂತಿಯ ಬ್ಯಾನರ್ ತೆಗೆಯುವ ವಿಚಾರದಲ್ಲಿ ಈ 2 ತಂಡಗಳ ನಡುವೆ ಗಲಾಟೆಯಾಗಿರುತ್ತೆ. ಇದೇ ವಿಚಾರದಲ್ಲಿ ಈ ತಂಡಗಳ ಮಧ್ಯೆ ಕಳೆದ ಶುಕ್ರವಾರ ರಾತ್ರಿನೂ ಸಕರಾಯ ಪಟ್ಟಣದ ಬಾರ್ ಸಮೀಪ ಗಲಾಟೆ ಸಂಭವಿಸಿದೆ. ಇದಾದ ಅರ್ಧ ಗಂಟೆಗಳ ಬಳಿಕ ಸಕರಾಯ ಪಟ್ಟಣದ ಸಮೀಪದಲ್ಲಿರೋ ಕಲ್ಮುರುಡೇಶ್ವರ ಮಠದ ಸಮೀಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಗಣೇಶ್ ಗೌಡರನ್ನ ವಿರೋಧಿಗಳು ಮಾರಕ ಅಸ್ತ್ರದಿಂದ ಕೊಂದು ಹಾಕಿದ್ದಾರೆ. ಕೊಲೆ ಮಾಡಿದ ಈ ಆರೋಪಿಗಳು ಬಜರಂಗ ದಳದ ಕಾರ್ಯಕರ್ತರು ಎಂದು ತಿಳಿದು ಬಂದಿದೆ. ಕಲ್ಮುರುಡೇಶ್ವರ ಮಠದ ರೋಡ್ ನಲ್ಲಿ 8 ಜನರ ಆ ಒಂದು ಗ್ಯಾಂಗ್ ಬೈಕ್ ಸವಾರಿಯಲ್ಲಿ ಬಂದು ಅವರ ಕಾರಿಗೆ ಅಡ್ಡಗಟ್ಟಿದೆ ಎಂದು ಹೇಳಲಾಗಿದೆ. ಮುಂದೆ ಅವರು ಕಾರ್ ಒಳಗೆ ಇದ್ದ ಗಣೇಶ್ ಗೌಡರ ಮೇಲೆ ಏಕಾಏಕಿಯಾಗಿ ಮಾರಕ ಅಸ್ತ್ರಗಳಿಂದ ದಾಳಿ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಗಣೇಶ್ ಗೌಡರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ದಿಢೀರಂತ ಕೊಲೆಗಾರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆಯಲ್ಲಿ ಸಂಜಯ್ ಅನ್ನುವಾತನಿಗೆ ಗಾಯವಾಗಿದೆ. ಅವರನ್ನು ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಈ ಬಗ್ಗೆ ಸಕರಾಯ ಪಟ್ಟಣದಲ್ಲಿ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಾಗಿದೆ. ಈ ಘಟನೆ ಆದ್ಮೇಲೆ ಮಲ್ಲೇಗೌಡ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಡೂರು ಎಂಎಲ್ಎ ಆದಂತಹ ಆನಂದ್ ಅವರು ಭೇಟಿ ಕೊಟ್ಟಿದ್ದಾರೆ. ಕೆಲವು ದಿನಗಳಿಂದ ಆ ಜಾಗದಲ್ಲಿ ಉದ್ವಿಗ್ನತೆ ಇತ್ತು ಅಂತ ಹೇಳ್ಬಹುದು. ಪೊಲೀಸರು ಕರೆಕ್ಟ್ ಆಗಿ ಇದ್ದಿದ್ರೆ ಈ ಘಟನೆಯಿಂದ ತಪ್ಪಿಸಬಹುದು ಅಂತ ಆ ಎಂಎಲ್ಎ ಸಾಹೇಬರು ಆರೋಪ ಮಾಡಿದ್ದಾರೆ ಪೊಲೀಸರ ಮೇಲೆ. ಈ ತರನಾಗಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬಹುದು. ಇತ್ತೀಚೆಗಷ್ಟೇ ಕೊಳ್ಳೇಗಾಲದಲ್ಲಿಯೂ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಚಾಕು ಹಾಕಲಾಗಿತ್ತು. ಈ ಕಡೆ ನೋಡಿದ್ರೆ ಕೊಲೆನೇ ಆಗೋಗಿದೆ. ಅದು ಬಜರಂಗದವರು ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂನು ಈ ತರಹದ ಕೃತ್ಯವನ್ನು ನಡೆದಿದೆ ಅಂತ ಹೇಳಬಹುದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಕ್ಷಣೆ ಸಿಗ್ತಿರೋ ಜಾಗದಲ್ಲಿ ಇನ್ನು ಸಾರ್ವಜನಿಕರಿಗೆ ಹೇಗೆ ರಕ್ಷಣೆ ಸಿಗುತ್ತೆ? ಅಲ್ಲಿ ಸಾಮಾನ್ಯ ಜನರ ಪ್ರಶ್ನೆ ಇದಾಗಿದೆ ಅಂತ ಹೇಳಬಹುದು. ಅಸೆಂಬ್ಲಿ ಎಲೆಕ್ಷನ್ಗೂ ಮೊದಲು ನಾವು ಅಧಿಕಾರ ಬಂದ್ರೆ ಬಜರಂಗ ದಳದವರನ್ನ ಬ್ಯಾನ್ ಮಾಡ್ತೀವಿ ಅಂತ ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರು. ಬ್ಯಾನ್ ಮಾಡೋದು ಬಿಟ್ಟಾಕಿ ಅವರನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೂ ಇವರಲ್ಲಿ ಆಗಿಲ್ಲ ಅಂತ ಹೇಳ್ಬಹುದು. ಇತ್ತೀಚೆಗಷ್ಟೇ RSS ವಿರುದ್ಧ ಮಾತನಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆಯ ಕರೆಗಳು ಬಂದಿದ್ವು. ಅದರ ಪೈಕಿ ಒಬ್ಬನನ್ನ ನಮ್ಮ ರಾಜ್ಯದ ಪೊಲೀಸರು ಮಹಾರಾಷ್ಟ್ರಕ್ಕೆ ಹೋಗಿ ಎತ್ತಾಕೊಂಡು ಬಂದ್ರು. ಈಗ ಅವರದೇ ಕಾರ್ಯಕರ್ತನ ಹತ್ಯೆ ನಡೆದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಆಕ್ಷನ್ ತೆಗೆದುಕೊಳ್ಳುತ್ತೆ ಅಂತ. ಕಡೂರಿನಲ್ಲಿ ಈಗ ಬಜರಂಗ ದಳದ ಕಾರ್ಯಕರ್ತರೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಅವತ್ತು ಬ್ಯಾನ್ ಮಾಡ್ತೀವಿ ಅಂತ ವೀರಾವೇಶವಾಗಿ ಹೇಳಿದ ಕಾಂಗ್ರೆಸ್ ನಾಯಕರು ಈ ವಿಷಯದಲ್ಲಿ ತಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸ್ತಾರ ಅಂತ ಕಾದು ನೋಡಬೇಕಾಗಿದೆ. ಸೊ ವೀಕ್ಷಕರೇ, ಭರವಸೆಯ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.